ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನ ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಫ್ರೀಡಮ್ ಎನರ್ಜಿ. ಇವತ್ತು ನೈಟ್ ನಿಮ್ಮ ಪಾರ್ಟ್ನರ್ ಅವರ ಕಡೆಯಿಂದ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಇವರು ಫ್ರೀಡಮನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ನಿಮ್ಮನ್ನು ಬಿಟ್ಟು ನಿಮ್ಮಿಂದ ದೂರ ಆಗಿ ಅವರ ಹ್ಯಾಪಿನೆಸ್, ಅವರ ಫ್ರೀಡಮ್, ಅವರ ಮನಸ್ಸಿಗೆ ಇಷ್ಟವಾಗಿರೋದನ್ನು ಚೂಸ್ ಮಾಡ್ಕೊಂಡಿರುವಂತಹ ಎನರ್ಜಿ. ಇವರ ಮುಂದೆ 2 ಆಪ್ಷನ್ ಇತ್ತು. ಒಂದು, ನಿಮ್ಮನ್ನು ಚೂಸ್ ಮಾಡೋದು, ಇಲ್ಲ ಅಂದರೆ ಅವರ ಫ್ರೀಡಮನ್ನು ಚೂಸ್ ಮಾಡೋದು. ಅವರಿಗೆ ಆಗ ಅನ್ನಿಸ್ತು, ನನ್ನ ಹ್ಯಾಪಿನೆಸ್, ನನ್ನ ಫ್ರೀಡಮ್ ಇವರಿಂದ ದೂರ ಇದ್ದಾಗಲೇ ಸಿಗುತ್ತೆ ಅಂತ. ನಿಮ್ಮಿಂದ ದೂರ ಇದ್ದರೆ ತಾವೇ ಹ್ಯಾಪಿ ಆಗಿರ್ತಾರೆ ಅನ್ನೋ ಫೀಲಿಂಗ್ ಇವರೊಳಗೆ ಇತ್ತು. ಅದಕ್ಕೆ ಅವರು ಫ್ರೀಡಮನ್ನು ಚೂಸ್ ಮಾಡಿಕೊಂಡ್ರು. ಯಾಕೆ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿದ್ದವರು ನೀವು. ಈ ರಿಲೇಷನ್ಶಿಪ್ಗೆ ಯಾವಾಗಲೂ ಸೀರಿಯಸ್ನೆಸ್ ಕೊಟ್ಟಿದ್ದು ನೀವು, ಕಮಿಟ್ಮೆಂಟ್ ಕೊಟ್ಟಿದ್ದು ನೀವು, ಲವ್ ಕೊಟ್ಟಿದ್ದು ನೀವು. ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಇರಬಹುದು, ಈಗಲೂ ಇರಬಹುದು. ಆದರೂ ಇವರಿಗಾಗಿ ಯಾವ ಪ್ರಾಬ್ಲಮ್ ಆದರೂ ಫೇಸ್ ಮಾಡೋದಕ್ಕೆ ನೀವು ರೆಡಿಯಾಗಿದ್ರಿ. ಇವರಿಗಾಗಿ ಏನು ಎಫರ್ಟ್ ಹಾಕೋದಕ್ಕೂ ನೀವು ರೆಡಿ ಇದ್ರಿ. ಈ ಕನೆಕ್ಷನ್ಗಾಗಿ, ಈ ರಿಲೇಷನ್ಶಿಪ್ಗಾಗಿ ಯಾವ ಸ್ಯಾಕ್ರಿಫೈಸ್ ಬೇಕಾದರೂ ಮಾಡೋದಕ್ಕೆ ನೀವು ರೆಡಿ ಆಗಿದ್ರಿ. ನೀವು ಇವರನ್ನು ಯಾವಾಗಲೂ ತುಂಬ ಹೈ ವ್ಯಾಲ್ಯೂವಲ್ಲಿ ನೋಡಿದ್ದೀರ, ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀರ, ಇವರಿಗಾಗಿ ಎಷ್ಟೋ ಮಾಡಿದ್ದೀರ, ನಿಜವಾಗ್ಲೂ ಇವರಿಗಾಗಿ ತುಂಬ ಎಫರ್ಟ್ ಹಾಕಿದ್ದೀರ. ಆದರೆ ಇವರ ಕಡೆಯಿಂದ ಎನರ್ಜಿ ಪ್ರಕಾರ ಇವರು ಯಾವಾಗಲೂ ನಿಮ್ಮನ್ನು ಫಾರ್ ಗ್ರಾಂಟೆಡ್ ತಗೊಂಡ್ರು, ಅಥವಾ ಈ ರಿಲೇಷನ್ಶಿಪ್ನಿಂದ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಈ ಕನೆಕ್ಷನ್ ಅವರಿಗೆ ಒಂದು ಬರ್ಡನ್ ಆಗಿತ್ತು, ಒಂದು ಪ್ರೆಷರ್ ಥರ ಫೀಲ್ ಆಗ್ತಾ ಇತ್ತು. ಸೊ ತುಂಬ ಹರ್ಟ್ ಆಗ್ಬೋದು. ಆದರೆ ಇಲ್ಲಿ ಎನರ್ಜಿ ಪ್ರಕಾರ ಈ ವ್ಯಕ್ತಿ ತುಂಬ ನಿಮಗೆ ಹರ್ಟ್ ಮಾಡಿದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆ ಸಿಚುವೇಶನ್ಗಳನ್ನು, ನಿಮ್ಮನ್ನು ಬಿಟ್ಟು ಬೇರೆ ವಿಷಯಗಳನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಇವರು ನಿಮ್ಮನ್ನು ಚೀಟ್ ಮಾಡಿರ್ಬೋದು, ಅಥವಾ ನಿಮ್ಮಿಬ್ಬರ ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಇರುವ ಚಾನ್ಸಸ್ ಇದೆ. ಅಥವಾ ಈ ಕನೆಕ್ಷನ್ ಅಷ್ಟು ಪ್ರಾಬ್ಲಮೆಟಿಕ್ ಆಗಿದೆ, ಅದರಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಅಥವಾ ಆಗುವ ಎನರ್ಜಿ ಇದೆ. ಈಗ ನಿಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ನಡೀತಾ ಇದೆ. ಇವರ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ನಡೀತಾ ಇದೆ. ಒಂದು ಕಡೆ ಇವರು ಕೂಡ ಹ್ಯಾಪಿ ಆಗಿಲ್ಲ, ಒಳಗೊಳಗೆ ತುಂಬ ಡೌನ್ ಫೀಲ್ ಆಗ್ತಾ ಇದ್ದಾರೆ, ತುಂಬ ಫ್ರಸ್ಟ್ರೇಟೆಡ್ ಆಗ್ತಿದ್ದಾರೆ. ಆದರೆ ನಿಮ್ಮ ಬಗ್ಗೆ ತುಂಬ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಅವರು ಚೂಸ್ ಮಾಡ್ಕೊಂಡಿದ್ದು ಬೇರೆ ಪರ್ಸನ್ ಆಗಿರಲಿ, ಅಥವಾ ಸಿಚುವೇಶನ್ ಆಗಿರಲಿ, ಅಥವಾ ಅವರ ಫ್ರೀಡಮ್ ಆಗಿರಲಿ, ಅದನ್ನೇ ಅವರ ಹ್ಯಾಪಿನೆಸ್ ಅಂತ ಅಂದ್ಕೊಂಡಿದ್ರು. ಆದರೆ ಅದು ತಪ್ಪು ಅಂತ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ನಿಮ್ಮಿಂದ ದೂರ ಹೋಗಿದ್ದು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಅವರ ಲೈಫ್ನ ದೊಡ್ಡ ಮಿಸ್ಟೇಕ್ ಅಂತ ಈಗ ಫೀಲ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ರಿಗ್ರೆಟ್ ಎನರ್ಜಿ. ಈಗ ಅವರಿಗೆ ಅನ್ನಿಸ್ತಾ ಇದೆ, ನಿಮ್ಮ ಜೊತೆಗೆ ಇದ್ದ ಆ ಜರ್ನಿ ತುಂಬ ಬ್ಯೂಟಿಫುಲ್ ಆಗಿತ್ತು, ಎಲ್ಲವೂ ಎಷ್ಟು ಚೆನ್ನಾಗಿತ್ತು, ಇಬ್ಬರು ಲವ್ನಲ್ಲಿ ಇದ್ರಿ, ನೀವು ಯಾವಾಗಲೂ ಪಾಸಿಟಿವ್ ಆಗಿ ಎಲ್ಲವನ್ನ ಮಾಡಿದ್ದೀರಾ, ಸರ್ಪ್ರೈಸ್ ಕೊಡ್ತಾ ಇದ್ರಿ, ಇವರ ಬಗ್ಗೆ ಯಾವಾಗಲೂ ಕೇರ್ ತಗೊಳ್ತಾ ಇದ್ರಿ, ಇವರಿಗಾಗಿ ಎಫರ್ಟ್ ಹಾಕ್ತಾ ಇದ್ರಿ. ಈ ರಿಲೇಷನ್ಶಿಪ್ಗಾಗಿ, ಈ ಲವ್ಗಾಗಿ ನೀವು ಎಲ್ಲವನ್ನ ಮಾಡಿದ್ದೀರಾ. ಇವರ ಲೈಫ್ನಲ್ಲಿ ಇವತ್ತು ಎಲ್ಲವೂ ಇರ್ಬೋದು, ಆದರೆ ಒಂದು ಕೇರ್, ಒಂದು ಲವ್, ಒಂದು ಪ್ರಿಯಾರಿಟಿ, ನೀವು ಇವರನ್ನು ಸ್ಪೆಷಲ್ಲಾಗಿ ಟ್ರೀಟ್ ಮಾಡಿದ ರೀತಿ, ನಿಮ್ಮ ಲೈಫ್ನಲ್ಲಿ ಇವರಿಗೆ ಕೊಟ್ಟ ಇಂಪಾರ್ಟೆನ್ಸ್, ಅದು ಮಾತ್ರ ಯಾರಿಂದಲೂ ಸಿಗ್ತಾ ಇಲ್ಲ.
ನೀವು ಇವರನ್ನು ಯಾವಾಗಲೂ ತುಂಬ ಹೈ ವ್ಯಾಲ್ಯೂನಲ್ಲಿ ನೋಡಿದ್ದೀರಾ, ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ತುಂಬ ಲವ್ ಕೊಟ್ಟಿದ್ದೀರಾ. ಇವರಿಗೆ ಅಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದೀರಾ. ಒಬ್ಬ ಮನುಷ್ಯನಿಗೆ ಯಾರಾದರೂ ಇಂಪಾರ್ಟೆನ್ಸ್ ಕೊಟ್ಟರೆ ಅದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಅದಕ್ಕೆ ನಿಮ್ಮ ಪಾರ್ಟ್ನರ್ ನಿಮ್ಮ ಲವ್ವನ್ನು ಬೇರೆ ಸಿಚುವೇಶನ್ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾರೆ, ಬೇರೆ ಪರ್ಸನ್ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾರೆ, ಅವರ ಫ್ಯಾಮಿಲಿ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾರೆ. ನೀವು ಇವರಿಗಾಗಿ ಮಾಡಿದ್ದಷ್ಟನ್ನು ನಿಜವಾಗ್ಲೂ ಬೇರೆ ಯಾರೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಇವರಿಗೆ ಈಗ ಗೊತ್ತಾಗ್ತಾ ಇದೆ. ಅವರ ಫ್ಯಾಮಿಲಿ ಕೂಡ ಅಷ್ಟು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಯಾಕೆ ಅಂದರೆ ನೀವು ಯಾವಾಗಲೂ ಇವರನ್ನು ಅರ್ಥ ಮಾಡ್ಕೊಂಡಿದ್ರಿ. ನಿಮ್ಮ ಹ್ಯಾಪಿನೆಸ್ಗಾಗಿ, ಈ ವ್ಯಕ್ತಿಯ ಹ್ಯಾಪಿನೆಸ್ಸಲ್ಲಿ ನಿಮ್ಮ ಹ್ಯಾಪಿನೆಸ್ಸನ್ನು ನೋಡ್ತಾ ಇದ್ರಿ. ಅವರ ಲೈಫ್ಗಾಗಿ ನಿಮ್ಮ ಸ್ವಂತ ಹ್ಯಾಪಿನೆಸ್ಸನ್ನು ಸೈಡ್ಗೆ ಇಟ್ಟು ಇವರ ಹ್ಯಾಪಿನೆಸ್ಸನ್ನು ಕಂಪ್ಲೀಟ್ ಮಾಡ್ತಾ ಇದ್ರಿ. ರಿಯಲೈಸೇಷನ್ ಎನರ್ಜಿ, ನೀವು ಯಾವಾಗಲೂ ಇವರಿಗಿಂತ ಮುಂದೆ ಯಾರನ್ನು ಇಟ್ಟಿರಲಿಲ್ಲ. ಆದರೆ ಇವರ ಕಡೆ ನೋಡಿದರೆ ಅದರ ಸಂಪೂರ್ಣ ವಿರುದ್ಧದ ಎನರ್ಜಿ. ನಿಮ್ಮನ್ನು ಪ್ರಿಯಾರಿಟಿನಲ್ಲಿ ಇಡಬೇಕಾದ ಜಾಗದಲ್ಲಿ ಇಂಪಾರ್ಟೆಂಟ್ ಅಲ್ಲದವರನ್ನು ನಿಮಗಿಂತ ಮೊದಲು ಪ್ರಿಯಾರಿಟಿ ಕೊಡ್ತಾಯಿದ್ರು. ಅವರ ಫ್ರೆಂಡ್ಸ್ ಆಗಿರಲಿ ಅಥವಾ ಬೇರೆ ಯಾರಾದರೂ ಆಗಿರಲಿ, ಮೊದಲು ಅವರಿಗೆ ರೆಸ್ಪಾನ್ಸ್ ಕೊಡ್ತಾಯಿದ್ರು, ಮೊದಲು ಅವರಿಗಾಗಿ ಎಫರ್ಟ್ ಹಾಕ್ತಾಯಿದ್ರು. ಅದಾದಮೇಲೆ ಮಾತ್ರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರು ಅಥವಾ ನಿಮಗಾಗಿ ಏನಾದರೂ ಮಾಡ್ತಾಯಿದ್ರು. ಅಂದರೆ ನಿಮ್ಮಿಬ್ಬರ ಥಿಂಕಿಂಗ್ ಕೂಡ ಸಂಪೂರ್ಣ ಬೇರೆ. ನೀವು ಇವರನ್ನು ಟ್ರೀಟ್ ಮಾಡಿದ ರೀತಿ, ಇವರು ನಿಮ್ಮನ್ನು ಟ್ರೀಟ್ ಮಾಡಿದ ರೀತಿ ಸಂಪೂರ್ಣ ಡಿಫ್ರೆಂಟ್ ಆಗಿತ್ತು. ಆದರೆ ಈಗ ನಿಧಾನವಾಗಿ ಆದರೂ ಅವ್ರಿಗೆ ರಿಯಲೈಸೇಷನ್ ಆಗ್ತಾಯಿದೆ, ನಿಧಾನವಾಗಿ ಆದರೂ ಅದು ಫೀಲ್ ಆಗ್ತಾಯಿದೆ. ನಿಧಾನವಾಗಿ ನಾನು ಏನು ಮಾಡಿದೆ, ಯಾಕೆ ಹೀಗೆ ಮಾಡಿದೆ, ಹೀಗೆ ಮಾಡಬಾರ್ದಿತ್ತು ಅಂತ ಅವ್ರಿಗೆ ಅರ್ಥ ಆಗ್ತಾಯಿದೆ. ಅವರು ಮಾಡಿದ್ದಕ್ಕೆ ಈಗ ಅವ್ರಿಗೆ ತುಂಬ ಬೇಜಾರಾಗ್ತಾ ಇದೆ. ಈ ಥರ ಮಾಡಬಾರ್ದಿತ್ತು ಅನ್ನೋ ರಿಗ್ರೆಟ್ ಕಾಣ್ತಾ ಇದೆ. ಇವರು ಆಗ ಫ್ರೀಡಮ್ ಬೇಕು ಅಂತ ಬಯಸಿದ್ರು, ಬಟ್ ಈಗ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಮಾತ್ರ ಅವರಿಗೆ ಪೀಸ್ ಅನ್ನೋದು ಇತ್ತು, ನಿಮ್ಮ ಲವ್ ಅವರಿಗೆ ಹೀಲಿಂಗ್ ಆಗಿತ್ತು. ನೀವು ಇದ್ದರೆ ಮಾತ್ರ ಅವರು ಹೀಲ್ ಆಗ್ತಾಯಿದ್ರು. ಇವರಿಗೆ ಯಾವಾಗಲೂ ಪ್ರಾಬ್ಲಮ್ ಬಂದರೂ ಕೂಡ ನೀವೇ ಸಮಾಧಾನ ಮಾಡ್ತಾಯಿದ್ರಿ, ಸಪೋರ್ಟ್ ಮಾಡ್ತಾಯಿದ್ರಿ, ಸಾಧ್ಯ ಆದಷ್ಟು ಹೆಲ್ಪ್ ಮಾಡ್ತಿದ್ರಿ. ಫೈನಾನ್ಷಿಯಲ್ ವಿಷಯದಲ್ಲೂ ಕೂಡ ಸಾಧ್ಯ ಆದಷ್ಟು ಹೆಲ್ಪ್ ಮಾಡಿದ್ದೀರಾ. ಈ ರಿಲೇಷನ್ಶಿಪ್ಗಾಗಿ, ಇವರಿಗಾಗಿ ಲವ್ ಕೊಡೋದಕ್ಕಾಗಿ ನೀವು ತುಂಬ ಎಫರ್ಟ್ ಹಾಕಿದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಮಾಡಿದಷ್ಟು ಬೇರೆ ಯಾರಿಂದಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರಿಗಾಗಿ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಯಾರೂ ಅಷ್ಟು ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮನ್ನು ಯಾವಾಗಲೂ ಸೆಕೆಂಡ್ ಪ್ರಿಯಾರಿಟಿ ಮಾಡಿಕೊಂಡು ಇವರನ್ನು ಫಸ್ಟ್ ಪ್ರಿಯಾರಿಟಿನಲ್ಲಿ ಇಟ್ಟು ಪ್ರೀತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಅಗತ್ಯಗಳನ್ನು ಹಿಂದೆ ಹಾಕಿ ಇವರಿಗಾಗಿ ಎಫರ್ಟ್ ಹಾಕಿದ್ದೀರಾ. ಅದೇ ಕಾರಣಕ್ಕೆ ಇವರು ನಿಮ್ಮನ್ನು ಫಾರ್ ಗ್ರ್ಯಾಂಟೆಡ್ ತಗೊಂಡ್ರು. ನನಗಾಗಿ ಇಷ್ಟು ಮಾಡ್ತಿದ್ದಾರೆ, ಇಷ್ಟು ಲವ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ಯಾವತ್ತೂ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಇವರಿಗೋಸ್ಕರ ಅಷ್ಟೇ ಮಾಡಬೇಕು, ನಾನು ಇವರನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ. ಬದಲಾಗಿ ಯಾವಾಗಲೂ ನಿಮ್ಮನ್ನು ಫಾರ್ ಗ್ರ್ಯಾಂಟೆಡ್ ತಗೊಂಡ್ರು, ನಿಮ್ಮನ್ನು ಸೆಕೆಂಡ್ ಪ್ರಿಯಾರಿಟಿನಲ್ಲಿ ಇಟ್ಟರು. ನಿಮಗೆ ಪೇಯ್ನ್ ಕೊಟ್ಟರು, ನಿಮಗೆ ಹರ್ಟ್ ಕೊಟ್ಟರು, ನಿಮಗೆ ನೋವು ಮಾತ್ರ ಕೊಟ್ಟರು. ಯಾವಾಗಲೂ ನಿಮ್ಮಿಂದ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ನಿಮ್ಮಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಆದರೆ ಇವತ್ತು ಅವರಿಗೆ ಎಲ್ಲವೂ ರಿಯಲೈಸೇಷನ್ ಆಗ್ತಾ ಇದೆ. ನಿಮ್ಮ ಪ್ರೀತಿ ಈಗ ಅರ್ಥ ಆಗ್ತಾ ಇದೆ. ನೀವು ಇವರಿಗಾಗಿ ಏನು ಮಾಡ್ತಿದ್ರಿ ಅನ್ನೋದು ಈಗ ಒಂದೊಂದಾಗಿ ನೆನಪಾಗ್ತಾ ಇದೆ. ಅವರು ಸೀಕ್ರೆಟಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇವರ ಸಂಪೂರ್ಣ ಫೋಕಸ್ ಈಗ ನಿಮ್ಮ ಮೇಲೆ ಇದೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಲೈಫ್ನಲ್ಲೇ ಅವರು ದೊಡ್ಡ ತಪ್ಪು ಮಾಡ್ಕೊಂಡಿದ್ದಾರೆ ಅನ್ನೋ ಗಿಲ್ಟ್ ಈಗ ಅವರನ್ನು ಬಿಡ್ತಾ ಇಲ್ಲ. ಗಿಲ್ಟ್ ಎನರ್ಜಿ ಇವರಿಗೆ ಈಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಅವರ ಮೇಲೆ ಅವರು ತಪ್ಪು ಮಾಡಿಕೊಂಡ್ರು, ಏನೇ ಮಾಡಿದ್ರೂ ಕೂಡ ನಿಮಗೆ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ನಿಮಗೆ ಇನ್ನೂ ವ್ಯತ್ಯಾಸ ಆಗ್ತಾ ಇರ್ಬೋದು. ಆದರೆ ಇವರ ಮನಸ್ಸಿನಲ್ಲಿ ಮಾತ್ರ ನಾನು ಇವರಿಗೆ ಕೊಟ್ಟಿದ್ದು ಏನು, ನಾನು ಇವರಿಗಾಗಿ ಏನು ಮಾಡಿದೆ ಅನ್ನೋ ಪ್ರಶ್ನೆಗಳೇ ಓಡ್ತಾ ಇದೆ. ಅವರಿಗೆ ಒಳಗೊಳಗಡೆ ಗೊತ್ತಿದೆ, ಅವರಿಗಿಂತ ಒಳ್ಳೆಯ ಪರ್ಸನ್ ನಿಮ್ಮ ಲೈಫ್ಗೆ ಬರಬಹುದು, ಅವರಿಗಿಂತ ಹೆಚ್ಚು ಲವ್ ಕೊಡುವ ಪರ್ಸನ್ ನಿಮಗೆ ಸಿಗ್ಬೋದು. ಯಾಕೆಂದರೆ ಇವರು ನಿಮಗೆ ಕೊಟ್ಟಿದ್ದು ಲವ್ ಅಲ್ಲ, ನೋವು, ಪೇಯ್ನ್, ತೊಂದರೆ. ನಿಮ್ಮ ಫೀಲಿಂಗ್ಸನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಎಮೋಷನ್ಸನ್ನು ಯಾವತ್ತೂ ರೆಸ್ಪೆಕ್ಟ್ ಮಾಡಲಿಲ್ಲ, ನಿಮ್ಮನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮಗಾಗಿ ಏನೂ ಮಾಡಲಿಲ್ಲ. ಅದಕ್ಕೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಅವರು ತುಂಬ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ, ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ. ಆ ರೀತಿಯ ಫೀಲಿಂಗ್ಸಲ್ಲಿ ಪ್ರೆಸೆಂಟ್ ಟೈಮ್ನಲ್ಲಿದ್ದಾರೆ. ಇವರು ನಿಮಗಾಗಿ ಏನೂ ಮಾಡಿರಲಿಲ್ಲ, ಆದರೆ ನೀವು ಇವರಿಗಾಗಿ ಎಲ್ಲವನ್ನು ಮಾಡಿದ್ದೀರಾ. ಅದನ್ನು ಈಗ ಅವರು ಒಂದೊಂದಾಗಿ ಫೀಲ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ದೂರ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಮಿಸ್ಸಿಂಗ್ ಈಗ ಅವರಿಗೆ ಶುರುವಾಗಿದೆ. ನೀವಿಲ್ಲದೆ ಲೈಫನ್ನು ಇಮ್ಯಾಜಿನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಇವರೊಳಗೆ ಈ ಥರದ ಫೀಲಿಂಗ್ಸ್ ಜಾಸ್ತಿ ಇದೆ. ಸೀಕ್ರೆಟ್ ಅಬ್ಸರ್ವೇಷನ್ ಎನರ್ಜಿ, ಇವರು ಸೀಕ್ರೆಟಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು
ಇವರ ಲೈಫ್ನಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಮತ್ತು ನೀವು ಇವರ ಲೈಫ್ಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ, ಮತ್ತು ನಿಮ್ಮ ಜೊತೆಗೆ ಕನೆಕ್ಷನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಮತ್ತು ರಿಲೇಷನ್ಶಿಪ್ ಸ್ಟಾರ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಹ್ಯಾಪಿನೆಸ್ನಲ್ಲಿ ಇರಬೇಕು, ಅದು ಅವರ ಮನಸ್ಸಿನಲ್ಲಿರುವ ಆಸೆ. ಲವ್ ರಿಯಲೈಸೇಷನ್ ಎನರ್ಜಿ. ನಿಮ್ಮನ್ನು ದೂರ ಮಾಡಿದ ಮೇಲಷ್ಟೇ ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗಿದೆ. ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ ಮೇಲಷ್ಟೇ ನೀವು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿದೆ. ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿದ್ದ ಲವ್, ಫೀಲಿಂಗ್ಸ್, ಎಮೋಷನ್ಸ್ ಈಗ ಎಲ್ಲವೂ ಹೊರಗಡೆ ಬರ್ತಾ ಇದೆ. ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ, ತುಂಬ ರೆಸ್ಟ್ಲೆಸ್ ಆಗಿದ್ದಾರೆ, ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಈಗ ನಿಮಗಾಗಿ ಯಾವ ಸಿಚುವೇಶನ್ ಆದರೂ ಫೇಸ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವ ಪ್ರಾಬ್ಲಮ್ ಆದರೂ ಎದುರಿಸಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾಗಿರೋದು ಒಂದೇ ಒಂದು, ಅದು ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗೋದು. ನಿಮ್ಮ ಲವ್, ನಿಮ್ಮ ಪ್ರೆಸೆನ್ಸ್. ಕಮ್ಯುನಿಕೇಷನ್ ಎನರ್ಜಿ. ಇವರು ಓಡಿ ಬಂದು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ನಿಮ್ಮ ಮುಂದೆ ಬಂದು ಅವರ ಮನಸ್ಸಿನ ಮಾತು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಈಗ ಹೇಗೆ ಬರಲಿ, ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಲಿ, ನಿಮ್ಮನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿ, ಅವರ ಮಾತನ್ನು ನೀವು ಕೇಳ್ತೀರಾ ಅನ್ನೋ ಕನ್ಫ್ಯೂಷನ್ ಅವರೊಳಗೆ ತುಂಬ ಇದೆ. ಈಗ ಮತ್ತೆ ನಿಮ್ಮ ಲೈಫ್ಗೆ ಬರೋದು ಅಷ್ಟು ಈಸಿ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಯಾಕೆಂದರೆ ನಿಮ್ಮಿಬ್ಬರ ನಡುವೆ ತುಂಬ ವಿಷಯಗಳು ಬದಲಾಗಿದೆ. ನಿಮ್ಮ ಥಿಂಕಿಂಗ್ ಕೂಡ ಬದಲಾಗಿದೆ. ನಿಮ್ಮ ರಿಲೇಷನ್ಶಿಪ್ ಕೂಡ ಮೊದಲಿನ ಹಾಗಿಲ್ಲ. ಮೊದಲು ಇದ್ದ ಫೀಲಿಂಗ್ಸ್, ಮೊದಲು ಇದ್ದ ಕ್ಲೋಸ್ನೆಸ್, ಮೊದಲು ಇದ್ದ ಸಿಚುವೇಶನ್ ಈಗ ಯಾವುದೂ ಹಾಗಿಲ್ಲ. ಅದಕ್ಕೆ ಈಗ ಅವರಿಗೆ ಒಂದು ರಿಗ್ರೆಟ್. ಆಗ ನಾನು ಆ ರೀತಿ ಮಾಡಬಾರ್ದಿತ್ತು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು, ನಿಮಗೆ ಲವ್ ಕೊಡಬೇಕಿತ್ತು, ನಿಮಗಾಗಿ ಏನಾದರೂ ಮಾಡಬೇಕಿತ್ತು, ಹೀಗೆ ಮಾಡಿದರೆ ಇವತ್ತು ಎಲ್ಲವೂ ಚೆನ್ನಾಗಿರ್ತಾ ಇತ್ತು ಅನ್ನೋ ಫೀಲಿಂಗ್ ಅವರಲ್ಲಿದೆ. ಈಗ ಅವರಿಗೆ ಉಳಿದಿರೋದು ರಿಗ್ರೆಟ್ ಮಾತ್ರ. ನಿಮ್ಮನ್ನು ದೂರ ಮಾಡಿರೋದಕ್ಕೆ ಈಗ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಒಬ್ಸೆಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಅವರ ಇಮ್ಮೆಚ್ಯೂರಿಟಿಯನ್ನು ನೆನಪಿಸ್ಕೊಂಡು ನಾನು ಏನು ಮಾಡಿಬಿಟ್ಟೆ ಅಂತ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ನನ್ನಿಂದ ಏನಾಯಿತು, ಈಗ ನಾನು ಏನು ಮಾಡಲಿ ಅಂತ ಕನ್ಫ್ಯೂಷನ್ನಲ್ಲಿದ್ದಾರೆ. ಈಗ ಅವರಿಗೆ ಕಾಡಿಸ್ತಾ ಇರೋದು ಪಶ್ಚಾತ್ತಾಪ ಮಾತ್ರ. ಫ್ರೀಡಮ್ ಎನರ್ಜಿ. ಇವರು ಹಿಂದೆ ಫ್ರೀಡಮನ್ನೇ ಚೂಸ್ ಮಾಡಿಕೊಂಡ್ರು, ಆದರೆ ಈಗ ಆ ಫ್ರೀಡಮ್ ಕೂಡ ಇಲ್ಲ, ಹ್ಯಾಪಿನೆಸ್ ಕೂಡ ಇಲ್ಲ, ಯಾವುದೂ ಚೆನ್ನಾಗಿಲ್ಲ ಅನ್ನೋ ಫೀಲಿಂಗ್ ಇವರಲ್ಲಿದೆ. ಅವರ ಮನಸ್ಸಿನಲ್ಲೀಗ ನಿಮ್ಮ ಬಗ್ಗೆ ಮಾತ್ರ ಥಾಟ್ಸ್ ಅನ್ನೋದು ಓಡ್ತಾ ಇದೆ. ಈಗ ಅವರು ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮತ್ತೆ ನಿಮ್ಮ ಹತ್ರ ಬರಬೇಕಾ, ಈ ರಿಲೇಷನ್ಶಿಪ್ಗಾಗಿ ಮುಂದೆ ಬರಬೇಕಾ, ಈಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕಾ ಅಥವಾ ಸುಮ್ಮನೆ ಇರಬೇಕಾ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಕ್ಲಾರಿಟಿ ಅವರಿಗೆ ಇನ್ನೂ ಇಲ್ಲ. ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಆದರೆ ಅವರ ಮನಸ್ಸಿಗೆ ಈಗ ಬೇಕಾಗಿರೋದು ಒಂದು ಲಾಯಲ್ ಕನೆಕ್ಷನ್, ಹಾನೆಸ್ಟಿ, ಟ್ರಸ್ಟ್ ಮತ್ತು ರಿಯೂನಿಯನ್. ನಿಮ್ಮ ಜೊತೆಗೆ ಸ್ಟೇಬಲ್ ರಿಲೇಷನ್ಶಿಪ್. ಆದರೆ ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದಷ್ಟೇ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಅವರು ಅವರನ್ನೇ ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ, ಅವರ ಡಿಸಿಷನ್ಸ್ಗಳನ್ನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಎನರ್ಜಿ. ಇವರ ಬಗ್ಗೆ ಒಂದು ವಿಷಯ ನಿಮಗೂ ಗೊತ್ತಿರ್ಬೋದು, ಇವರ ಮೂವ್ಸ್ ಯಾವಾಗಲೂ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗ ಬೇಕಾದರೂ ನಿಮ್ಮ ಲೈಫ್ಗೆ ಬರ್ತಾರೆ, ಯಾವಾಗ ಬೇಕಾದರೂ ಮತ್ತೆ ಹೋಗ್ಬಿಡ್ತಾರೆ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೂಡ ನಿಮಗೆ ತುಂಬ ಸಲ ಕೊಟ್ಟಿದ್ದಾರೆ. ಅವರ ನೆಕ್ಸ್ಟ್ ಮೂವ್ ಏನು ಅನ್ನೋದು ಯಾರೂ ಗೆಸ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅವರಿಗೂ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದೇ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ. ಸೊ ಆದರೆ ಈಗ ಕಾಣ್ತಾ ಎನರ್ಜಿ ಪ್ರಕಾರ ಈ ಡಿಸ್ಟೆನ್ಸ್ ಈಗ ಅವರಿಗೆ ತುಂಬ ನೋವು ಕೊಡ್ತಾ ಇದೆ. ಈಗ ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅವರ ಲೈಫ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ದೂರ ಇರೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫ್ಗೆ ಮತ್ತೆ ಬರುವ ಚಾನ್ಸಸ್ ಇದೆ. ನೀವು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮುಂದೆ ಲವ್ವನ್ನು ಅವರು ವ್ಯಕ್ತಪಡಿಸ್ಬಹುದು, ಕಮಿಟ್ಮೆಂಟನ್ನು ಕೊಡ್ಬೋದು, ಸ್ಟೇಬಲ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ಬೋದು. ಇವೆಲ್ಲವೂ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುವ ಎನರ್ಜಿ ಇದೆ. ನೀವೇ ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಎಲ್ಲವೂ ಚೇಂಜ್ ಆಗ್ಬೋದು. ನಿಮ್ಮ ರಿಲೇಷನ್ಶಿಪ್ ಸಿಚುವೇಶನ್ ಸಂಪೂರ್ಣ ಬದಲಾಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಈಗ ಅವರಿಗೆ ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಇನ್ನೂ ಒಬ್ಬರೇ ಇರೋದು ಬೇಡ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಇರೋದು ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪೀಸ್ ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಡಿಸ್ಟೆನ್ಸ್ ಮುಗಿಬೇಕು, ಈ ಸಪ್ರೇಷನ್ ಕೊನೆ ಆಗಬೇಕು, ಅದು ಇವರ ಮನಸ್ಸಿನಲ್ಲಿರುವ ಆಸೆ. ಈ ಡಿಸ್ಟೆನ್ಸ್ ಕೂಡ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊನೆಗೊಳ್ಳುವಂತಹ ಚಾನ್ಸಸ್ ಇದೆ. ಕಮಿಟ್ಮೆಂಟ್ ಕೂಡ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವ ಚಾನ್ಸಸ್ ಇದೆ. ನಿಮಗೆ ಇದು ಹೇಗಾಯಿತು, ಇವ್ರು ಹೇಗೆ ಬದಲಾದರು ಅನ್ನೋ ಥರದ ಸರ್ಪ್ರೈಸ್ ಕೂಡ ಆಗ್ಬೋದು. ಅಷ್ಟು ದೊಡ್ಡ ಚೇಂಜ್ ಈ ಸಿಚುವೇಷನ್ನಲ್ಲಿದೆ. ರಿಗ್ರೆಟ್ ಎನರ್ಜಿ. ಈಗ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಈ ರಿಲೇಷನ್ಶಿಪ್ ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ, ನೀವು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಪರ್ಸನ್ ಅಂತ, ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ಗೆ ಎಷ್ಟು ಪಾಸಿಟಿವ್ ಆಗಿತ್ತು ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಅವರು ಮಾಡಿದ ಪ್ರತಿಯೊಂದು ತಪ್ಪಿಗೂ ಈಗ ಅವರಿಗೆ ರಿಗ್ರೆಟ್ ಇದೆ. ಅವರು ನಡ್ಕೊಂಡ ರೀತಿ ತಪ್ಪು ಅಂತ ಈಗ ಒಪ್ಕೊಳ್ತಾ ಇದ್ದಾರೆ.
ಈಗ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಯಾಕೆಂದರೆ ನಿಜವಾದ ಲಾಂಗ್ ಟರ್ಮ್ ಕನೆಕ್ಷನ್ ಆಗಬೇಕಾದ್ರೆ ಮೊದಲು ಅವರ ತಪ್ಪನ್ನು ಅವರು ಒಪ್ಕೊಳ್ಬೇಕು. ನಿಮ್ಮಿಂದ ಫರ್ಗಿವ್ನೆಸ್ ಕೇಳಬೇಕು. ನೀವು ಬಯಸಿದ ರೆಸ್ಪೆಕ್ಟ್, ಲವ್, ಕಮಿಟ್ಮೆಂಟ್ ಅದನ್ನು ನಿಮಗೆ ಕೊಡಬೇಕು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬಂದಿದೆ. ನೀವು ಅವರ ಲೈಫ್ನಲ್ಲಿ ತುಂಬ ವ್ಯಾಲ್ಯೂಬಲ್ ಪರ್ಸನ್. ನಿಮ್ಮ ಮನಸ್ಸು ತುಂಬ ಕ್ಲಿಯರ್ ಆಗಿದೆ. ನಿಮ್ಮ ಹೃದಯ ತುಂಬ ಒಳ್ಳೆಯದು. ಅವರ ದೃಷ್ಟಿಯಲ್ಲಿ ಈಗ ನೀವು ತುಂಬ ಹೈ ವ್ಯಾಲ್ಯೂ ಪರ್ಸನ್ ಆಗಿದ್ದೀರಾ. ಯಾವಾಗಲೂ ಹೆಲ್ಪ್ ಮಾಡಿದವರು ನೀವು, ಯಾವಾಗಲೂ ಲವ್ ಕೊಟ್ಟವರು ನೀವು, ಯಾವತ್ತೂ ನಿಮ್ಮ ಸ್ವಾರ್ಥ ನೋಡ್ಕೊಳ್ಳದೆ ಅವರನ್ನು ಮೊದಲಿಗೆ ಇಟ್ಟ ವ್ಯಕ್ತಿ ನೀವು. ಮನಿಯಾಗಿರಲಿ, ಬೇರೆ ಪೀಪಲ್ ಆಗಿರಲಿ, ಯಾರನ್ನು ನಿಮ್ಮ ರಿಲೇಷನ್ಶಿಪ್ಗಿಂತ ನೀವು ಮೇಲೆ ಇಟ್ಟಿರಲಿಲ್ಲ. ಅವರಿಗೆ ಈಗ ಬೇಕಾಗಿರೋದು ನೀವು ಮಾತ್ರ, ನಿಮ್ಮ ಜೊತೆ ಮಾತ್ರ ಈ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ಹ್ಯಾಪಿನೆಸ್ ಎನರ್ಜಿ. ಈಗ ಅವರ ಮನಸ್ಸಿನಲ್ಲಿ ತುಂಬ ಕನ್ಫ್ಯೂಷನ್ ನಡೀತಾ ಇದೆ. ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾ ಇದೆ. ಏನು ಮಾಡಬೇಕು, ಹೇಗೆ ಮುಂದೆ ಹೋಗಬೇಕು, ಯಾವ ಡಿಸಿಷನ್ ಸರಿಯಾಗುತ್ತೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸಲ ಅವರು ನಿಮಗೆ ಈಗೋ ತೋರಿಸಿರ್ಬಹುದು, ನಿಮ್ಮನ್ನು ಈಗೋ ಇಟ್ಟು ಟ್ರೀಟ್ ಮಾಡಿರಬಹುದು, ರೂಡಾಗಿ ಬಿಹೇವ್ ಮಾಡಿರ್ಬೋದು. ಆದರೆ ಈಗ ನಿಮಗೂ ಈಗೋ ಬಂದಿರಬಹುದು ಅಂತ ಅವರು ಭಯ ಪಡ್ತಾ ಇದ್ದಾರೆ. ಅಥವಾ ನಿಮ್ಮಿಬ್ಬರ ಈಗೋ ಕ್ಲಾಶ್ ಆಗಬಹುದು ಅನ್ನೋ ಯೋಚನೆ ಇದೆ. ಇನ್ನೊಂದು ದೊಡ್ಡ ಭಯ ಕೂಡ, ಈಗ ಇವರ ಲೈಫ್ನಲ್ಲಿ ತುಂಬ ಆಪ್ಷನ್ ಇರಬಹುದು. ಹಾಗಿದ್ರೆ ನನಗೆ ಮತ್ತೆ ಚಾನ್ಸ್ ಯಾಕೆ ಕೊಡ್ತಾರೆ, ನನ್ನ ಜೊತೆ ಯಾಕೆ ಈ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ನನಗಿಂತ ಈ ರಿಲೇಷನ್ಶಿಪ್ಗಿಂತ ಅವರ ಬಗ್ಗೆ ಮಾತ್ರ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ರಿಲೇಷನ್ಶಿಪ್ ಅನ್ನೋದು ಮುಗ್ದಿರಬಹುದು ಅನ್ನೋ ಭಯ ಕೂಡ ಇದೆ. ನಾನು ಬಯಸಿದ್ರೂ ಈಗ ಎಲ್ಲವನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಡೀಪ್ ಥಾಟ್ಸ್ನಲ್ಲಿದ್ದಾರೆ. ಚಾನ್ಸ್ ಇದ್ದಾಗ ನಾನು ಏನೂ ಮಾಡಲಿಲ್ಲ, ಈಗ ಚಾನ್ಸ್ ಇಲ್ಲ, ಈಗ ಏನು ಮಾಡಲಿ ಅನ್ನೋ ಕನ್ಫ್ಯೂಷನ್ ಅವರನ್ನು ಬಿಡ್ತಾ ಇಲ್ಲ. ಕರೇಜ್ ಎನರ್ಜಿ. ಆದರೂ ಕೂಡ ಈಗ ಅವರು ಕರೇಜ್ ತಂದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಲವ್ ಕೊಡಬೇಕು, ನಿಮ್ಮ ಕಡೆ ಮುಂದೆ ಬರಬೇಕು, ಈ ರಿಲೇಷನ್ಶಿಪ್ಗಾಗಿ ಪಾಸಿಟಿವ್ ಆಗಿ ಫೈಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಹಳ ಟೈಮ್ನಿಂದ ಏನಾದರೂ ಒಳ್ಳೆಯದಾಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಏನೂ ಪಾಸಿಟಿವ್ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಇದೆ. ಒಳಗೊಳಗೆ ಅವರು ಸಂಪೂರ್ಣವಾಗಿ ಡೌನ್ ಆಗ್ತಾ ಇದ್ದಾರೆ. ತುಂಬ ವೀಕ್ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲವೂ ಮುಗ್ದು ಹೋಯಿತು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಹೀಲಿಂಗ್ ಎನರ್ಜಿ. ಈಗ ಅವರ ಯೋಚನೆ ಒಂದೇ ಒಂದು, ಈ ರಿಲೇಷನ್ಶಿಪ್ಪನ್ನು ಹೇಗೆ ಹೀಲ್ ಮಾಡಬೇಕು, ಈ ಕನೆಕ್ಷನನ್ನು ಹೇಗೆ ಪಾಸಿಟಿವ್ ಮಾಡಬೇಕು ಅಂತ. ನೆಗೆಟಿವ್ ಪೀಪಲ್ ಮಧ್ಯ ಸಿಕ್ಕಾಕೊಂಡಿದ್ದೀನಿ ಅಥವಾ ಸಿಚುವೇಶನ್ ಮಧ್ಯ ಸಿಕ್ಕಾಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಈಗ ಅವರಿಗೆ ಪಾಸಿಟಿವ್ ಲೈಫ್ ಬೇಕು, ನಿಮ್ಮ ಲವ್ ಬೇಕು, ನಿಮ್ಮ ಕೇರ್ ಬೇಕು, ನಿಮ್ಮ ಪ್ರೆಸೆನ್ಸ್ ಬೇಕು. ನಿಮ್ಮ ಜೊತೆಗೆ ಕಳೆದ ಪ್ರತಿಯೊಂದು ಕ್ಷಣವೂ ಈಗ ಅವರಿಗೆ ನೆನಪಾಗ್ತಾ ಇದೆ. ನೀವು ಮಾಡಿದ ಪ್ರತಿಯೊಂದು ಸಣ್ಣ ವಿಷಯವು ಈಗ ಅವರಿಗೆ ಮನಸ್ಸಿನಲ್ಲಿ ಓಡ್ತಾ ಇದೆ. ಅವರ ಹಾರ್ಟ್ ಮತ್ತು ಮೈಂಡ್ ಎರಡರಲ್ಲೂ ಈಗ ನೀವು ಮಾತ್ರ ಇದ್ದೀರಾ. ಎಲ್ಲವನ್ನ ಬಿಟ್ಟು ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಜಾಸ್ತಿ ಇದೆ. ಈಗ ಯಾರು ತಮ್ಮವರು ಯಾರು ಅಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಥರ್ಡ್ ಪರ್ಸನ್ ಆಗಿರಲಿ, ಯಾವುದೋ ಒಂದು ಸಿಚುವೇಶನ್ ಆಗಿರಲಿ, ಯಾರೂ ನಿಮ್ಮಷ್ಟು ಅವರಿಗೆ ಸ್ಯಾಕ್ರಿಫೈಸ್ ಎಫರ್ಟ್ ಹಾಕುವವರಲ್ಲ ಅನ್ನೋದು ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ಅವರಿಗೆ ಈಗ ಅನಿಸೋದು ಒಂದೇ ಒಂದು, ನನ್ನ ನಿಜವಾದ ಪರ್ಸನ್ ಇವರು ಮಾತ್ರ. ಸೊ ನಿಮ್ಮ ಪ್ರೀತಿ ಅನ್ನೋದು ನಿಜವಾಗಿತ್ತು, ನಿಮ್ಮ ಕೇರ್ ಅನ್ನೋದು ನಿಜವಾಗಿತ್ತು. ಇದೆಲ್ಲವೂ ಅವರಿಗೆ ಅರ್ಥ ಆಗ್ತಾ ಇದೆ. ತುಂಬ ಮಿಸ್ಸಿಂಗ್ ಎನರ್ಜಿಯಲ್ಲಿದ್ದಾರೆ. ಸೊ ಇದು ಇವತ್ತಿನ ಈ ಪರ್ಸನ್ನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.